ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಯಾದಗಿರಿ ತಾಲೂಕಿಗೆ ಮಾದರಿಯಾದ ಶ್ರೀ ಬಸವಲಿಂಗೇಶ್ವರ ಗ್ರಂಥಾಲಯ ಕುಡಲೂರು. ಯಾದಗಿರಿ ತಾಲೂಕಿನ ಸೈದಾಪುರ ಹೋಬಳಿಯಲ್ಲಿ ಬರುವ ಕುಡಲೂರು ಗ್ರಾಮದಲ್ಲಿ ಇರುವ ಹಿರಿಯರು ಮತ್ತು ಶಿಕ್ಷಣ ಪ್ರೇಮಿಗಳು ಮತ್ತು ಯುವಕರು ಸೇರಿ ಸ್ವತಃ ಒಂದು ಸ್ವಂತ ದುಡ್ಡಿನಲ್ಲಿ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿ ಕುಡಲೂರು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಂಥಾಲಯಕ್ಕೆ ಶ್ರೀ ಹರಿಗಂಟಿ ಬಾಡಿಯಾಳ್ ಅವರು ಭೇಟಿ ನೀಡಿ ಹರ್ಷ ಕೂಡ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಸಾಬಯ್ಯ ಕುಡ್ಲೂರು ಹಾಗೂ ಅಮರೇಶ್ ನಾಯಕ್ ಅವರು ಗ್ರಂಥಾಲಯ ನಿರ್ಮಾಣ ಮಾಡಿದ್ದು, ನಾವು ವಿಜಾಪುರ, ಧಾರವಾಡ, ಬೇರೆ ಕಡೆ ಹೋಗಿ ಓದುವುದಕ್ಕಿಂತ ನಮ್ಮ ಊರಲ್ಲೇ ನಾವು ಯಾಕೆ ಗ್ರಂಥಾಲಯ ಮಾಡಬಾರದು ಎಂದು ಈ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದ್ದೇವೆ ಎಂದು ತಿಳಿಸಿದರು. ವರದಿಗಾರರು ಅರುಣ್ ಜೇಗರ್, ಗುರ್ಮಿಟ್ಕಲ್. ಏನು ಉಪಯೋಗ ಅಲ್ಲ, ಯಾವ್ದಕ್ಕೆ ಹೋಗ್ತಿದೆಯಾ? ಜನರಲ್ ನಾಲೆಜ್. ಓಕೆ, ನಿಮ್ದು ಯಾವುದಪ್ಪ? ನೀವೇನು ಅಂತಂದ್ರೆ ಬಿ ಎ ಕಂಪ್ಲೀಟ್. ಎಲ್ಲಿ ಇಲ್ಲಿ ಇಲ್ಲಿ ಅರ್ಥ ಆಗ್ತದೆ. ಎಲ್ಲಿ ಹಾಕಿದ್ರೆ ಆಗಿಲ್ಲ. ಯಾಕೆ ಆಗಿಲ್ಲ? ಅಕೌಂಟ್ ಮಾಡೋದ್ರಿಂದ ಆಸ್ತಿ ಮಾಡೋದು ಇಸ್ಮಲ್ಲ. ನಿಮ್ದು ಹಾಸ್ಟೆಲ್ ಇದೆಯಾ ಇಲ್ಲ? ಇದೆಯಲ್ಲ, ಹಾಸ್ಟೆಲ್ ಇದೆಯಲ್ಲ, ಮನೆಯಲ್ಲಿ ಕೆಲಸ ಅಂದರೆ ಮನೆಯಲ್ಲಿ ಕೆಲಸ ಇರೋದು ಹಾಸ್ಟೆಲ್ ಇರ್ಬೋದು. ಹಾಗಾಗಿ ನಮ್ಮ ಊರಿಗೆ ಆಗಮಿಸಿರ್ತಕ್ಕಂಥ ಶ್ರೀ ಅವರಿಗೆ ಮೌಲ್ಯದ ಪರವಾಗಿ ಮತ್ತು ನಮ್ಮ ಗ್ರಂಥಾಲಯದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಇದು ನಮ್ಗೆ ಹೇಗೆ ಹೊಳೆಯುತ್ತೆ ಅಂತಂದರೆ, ನಾವು ಓದಕ್ಕಂತ ಬಿಜಾಪುರ, ಧಾರವಾಡ ಓದಿದ್ದೀವಿ. ಹೋದಾಗ ಅಲ್ಲಿನೂ ಕೂಡ ನಮ್ಗೆ ಏನಾಯಿತು ಅಂತಂದರೆ, ಗ್ರಂಥಾಲಯ ಏನಂಬುದು ನಮಗೆ ಇಲ್ಲಿ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮ್ಮ ಗ್ರಂಥಾಲಯ ಅಂತಂದರೆ. ಅಂದರೆ ಗ್ರಂಥಾಲಯದಲ್ಲಿ ಈ ರೀತಿಯಾಗಿ ಇರ್ತಾವ, ಕುಂತು ಫೆಸಿಲಿಟಿ ಇರ್ತದೆ, ಆ ಬುಕ್ಸ್ಗಳು ಇರ್ತಾವ. ಆ ಬುಕ್ಸ್ಗಳು ತಗೊಂಡು ನಾವು ಏನು ಮಾಡಬೇಕು, ಓದಬೇಕು. ಅದರಿಂದ ನಮ್ಗೆ ಏನು ತುಂಬ ಅನುಕೂಲ ಆಗ್ತದಂತ ಅಲ್ಲಿ ನಮ್ಗೆ ಧಾರವಾಡ, ಬಿಜಾಪುರ ಹೋದಲ್ಲಿ ನಮ್ಗೆ ಏನಾಯ್ತು ಅಂತಂದರೆ, ಈ ಲೈಬ್ರರಿ ಬಗ್ಗೆ ನಮಗೆ ಗೊತ್ತಾಯಿತು. ಗೊತ್ತಾದಾಗ ಹೌದು, ನಾವು ಏನೋ ಆರ್ಥಿಕವಾಗಿ ಸ್ವಲ್ಪ ಹಣ ಅದು ಇದ್ದವರು ಏನು ಮಾಡ್ತಿದ್ರು ಅಂತಂದರೆ, ಧಾರವಾಡ, ಬಿಜಾಪುರ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಆದರೆ ಈ ಯಾಕಪ್ಪ ನಮ್ಮ ಊರು ಬಳಿ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಮಾಡಿದರೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವಕರು, ನಮ್ಮ ತಮ್ಮಂದಿರು ಎಲ್ಲರಿಗೂ ತುಂಬ ಅನುಕೂಲ ಆಗ್ತದಲ್ಲ ಅಂತ ಒಂದು ಉದ್ದೇಶದಿಂದ ಎಲ್ಲರೂ ನಾವೇನು ಮಾಡಿದ್ವಿ ಅಂದರೆ, ಒಂದಿನ ತೀರ್ಮಾನ ಮಾಡಿದ್ದೀವಿ. ಏನಪ್ಪ, ಹಿಂಗೆ ಮಾಡೋಣ, ಗ್ರಂಥಾಲಯ ಕಟ್ಟಡ ಅಂತ ಗೌರ್ಮೆಂಟ್ ಸೆಂಕ್ಷನ್ ಆಗಿದೆ. ಬಟ್ ಆದರೆ ಅದು ಯಾವುದೇ ರೀತಿಯಿಂದ ಅದು ಚಾಲ್ತಿಯಲ್ಲಿ ಇಲ್ಲ. ನಾವು ಏನು ಮಾಡೋಣ, ಮನವೊಲಿಸಿ ನಾವು ಸ್ವ ಇಚ್ಛೆಯಿಂದ ಎಲ್ಲರೂ ನಮ್ಮ ಶಿಕ್ಷಣ ಪ್ರೇಮಿಗಳು, ಅಂದರೆ ಶಿಕ್ಷಣ ಬಗ್ಗೆ ಆಸಕ್ತಿ ಇರೋದಿರಲಿ ಅಥವಾ ಊರಿನ ಪ್ರಮುಖರು ಎಲ್ಲರ ಜೊತೆ ಸೇರಿ ಡಿಸ್ಕಸ್ ಮಾಡಿ ಏನು ಮಾಡ್ತಾರೆ ಒಂದು ತೀರ್ಮಾನಕ್ಕೆ ಬಂದಿದೆ. ಇದು ನಮ್ಮೂರಿಗೆ ಯಾಕೆ ಮಾಡಬಾರ್ದು? ಮಾಡಿದ್ರೆ ನಮ್ಮ ಮಕ್ಕಳಿಗೆಲ್ಲ ಉದ್ಯೋಗ, ನಮಗಾಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗಾದ್ರೆ ಆಗುತ್ತದೆ ಒಂದು ಉದ್ದೇಶದಿಂದ ತೀರ್ಮಾನ ಮಾಡಿದ್ವಿ. ಆ ತೀರ್ಮಾನಕ್ಕೆ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಅಣಿಯಲ್ಲಿ ಕೂಡಿದ್ರೆ ಹಳ್ಳ ಅಂತ. ಅದೇ ರೀತಿಯಾಗಿ ಎಲ್ಲರ ಸಮ್ಮುಖದಲ್ಲಿ ಡಿಸ್ಕಸ್ ಮಾಡಿದಾಗ ಅವರೆಲ್ಲರ ಸಹಕಾರ ನಮಗೆಲ್ಲರಿಗೂ ದೊರೆಯುವುದರಿಂದ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಿಂದ ನಾವು ಈ ಗ್ರಂಥಾಲಯ ಸ್ಥಾಪನೆ ಮಾಡೋದಕ್ಕೆ ಬಹಳ ತುಂಬ ಅನುಕೂಲವಾಯಿತು. ಎಲ್ಲರ ತನು ಮನಧನದಿಂದ ಏನು ಮಾಡಿದ್ರು ಅಂತಂದರೆ ಸಹಾಯ ನೀಡಿದ್ರು. ಅದರಿಂದ ನಾವು ಏನು ಮಾಡಿದ್ವಿ ಅಂತಂದರೆ, ಈ ಗ್ರಂಥಾಲಯವನ್ನು ಸ್ಥಾಪನೆ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು ಅಂತ ಹೇಳುತ್ತಾ, ಎಲ್ಲರಿಗೂ ಈ ಸಹಕಾರ ನೀಡಿರ್ತಕ್ಕಂಥ ಹಿರಿಯ ನೀವು ಇಲ್ಲೇ ಸೈದಾಪುರ ಅಥವಾ ಇಲ್ಲಿ ತಿರುಗಾಡ್ತಿರ್ತೀವಿ. ಆದರೂ ತಿರುಗಾಡೋದು ಬಿಡಲ್ಲ. ಈ ಒಂದು ಸೊಸೈಟಿ ಒಂದು ಲೈಬ್ರರಿ ಮಾಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಎದೇ ಮಾಡ್ತಾರೆ. ನಿಮ್ಮ ಅನುಕೂಲ ಇತ್ತು ಅಂತಂದರೆ, ನಿಮ್ಮ ಆಸಕ್ತಿ ಇತ್ತಂದರೆ, ಯಾದಗಿರಿಯಲ್ಲಿ ನಮ್ಮದೇ ಆಗ್ತಂತ ಎಷ್ಟೇ ಆಗ್ತದೆ ನಾನು ವಾರ್ಡನ್ನು ನಿಮ್ಮ ಮಗನ ಸಹಾಯ ಮಾಡ್ತೀನಿ. ಓಕೆ, ಏನು ಇಂಗ್ಲೀಷ್ ಮಾಡಬೇಕಾಗ್ತದೆ. ಮುಂದೆ ಏನಾಗಬೇಕಂತ ವೀಕ್ಷಣೆಗೆ ಕಂಪ್ಯೂಟರ್ ಎಲ್ಲಿ ಮಾಡಿದೆಯಾ? ಮ್ಯಾನೇಜ್ಮೆಂಟ್ ಬ್ಯಾಂಕಿಂಗ್ ಮತ್ತೆ ಮತ್ತು ಮುಖ್ಯವಾಗಿ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ಇಲ್ಲಿ ಪ್ರತಿ ವಾರ ಅಥವಾ ವಾರದಲ್ಲಿ
ಪರೀಕ್ಷೆಯನ್ನು ಸಹ FDA ಆಗಲಿ ಏನಾಗಲಿ ಪರೀಕ್ಷೆಯನ್ನು ತೆಗೆದುಕೊಂಡು ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಗುರುತಿಸ್ತಕ್ಕಂಥ ವಿದ್ಯಾರ್ಥಿಗಳೇ ತಯಾರು ಮಾಡ್ತಾರೆ. ಈ ರೀತಿ ಕ್ವಶನ್ ಪೇಪರ್ ತಯಾರು ಮಾಡಿ ಎಲ್ಲರಿಗೆ ಅನ್ಸ್ತಾರೆ ಜಿರಾಕ್ಸ್ ಮಾಡಿ ಅನ್ಸಿದ ಮೇಲೆ ಆ ಕಾಂಪಿಟೇಷನ್ ಎಕ್ಸಾಮ್ಸ್ ಹೆಂಗೆ ಬರಿಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ OMR ಕೊಡ್ತಾರೆ ಆ OMR ಮಾದರಿಯೂ ಸಹ ಇಲ್ಲೇ ತಯಾರು ಮಾಡ್ತಾರೆ. ಇದು ಬಹಳ ದೊಡ್ಡ ವಿಶೇಷ ಅಂತ ನಾನು ಹೇಳ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ OMR ಕೊಡ್ತಾರೆ ಅದೇ ರೀತಿ OMR ಕೊಟ್ಟು ಸ್ಪರ್ಧಾರ್ಥಿಗಳನ್ನ ತಯಾರು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ಭಾಳ ಒಂದು ವಿಶಿಷ್ಟವಾದಂತ ಹೇಳ್ತಾ ಈ ಲೈಬ್ರರಿಯಾಗಿ ಪ್ರತಿಯೊಂದು ಊರಲ್ಲೂ ಸಹ ಇದು ಸ್ಥಾಪನೆ ಆಗಬೇಕಂತ